ಬಿಜೆಪಿ ಶಾಸಕ ಮುನಿರತ್ನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಡಿಯೋ ಬಗ್ಗೆ ತನಿಖೆ ನಡೀತಾ ಇದೆ. ವಾಯ್ಸ್ ಮ್ಯಾಚ್ ಆಗದೇ ಇದ್ದರೆ ಆಪಾದನೆ ಇರಲ್ಲ ಹಾಗಂತ ಅವರು ತುಮಕೂರಲ್ಲಿ ಹೇಳಿದ್ದಾರೆ. ಮತ್ತೊಂದು ಕಡೆ ಇದು ದ್ವೇಷದ ರಾಜಕಾರಣ ಅಲ್ಲ ಅಂತ ಕೆಲವು ಸಚಿವರು ಮಾತನಾಡಿದ್ದಾರೆ. ಬಹಳ ಕೀಳಾಗಿ ಒಬ್ಬ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಇದು ಕೆಲವರೆಲ್ಲ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ನವ್ರು ಸಮರ್ಥನೆ ಮಾಡಿಕೊಳ್ಳೇಬೇಕಲ್ಲ. ಆದರೆ ಆ ಬಿ ಜೆ ಪಿಯವ್ರು ಮಾಡ್ತಿರೋ ಆರೋಪ, ಮೊದಲು ಅದು ಆಡಿಯೋ ಸಾಬೀತಾಗಲಿ ಅವ್ರದ್ದು ಅಂತ, ಆಗ ಅರೆಸ್ಟ್ ಮಾಡಿ. ಅಥವಾ ವಿಚಾರಣೆಗಾದರೂ ಕರೆದ್ರಾ? ನೀವು ವಿಚಾರಣೆಗೆ ಕರೆದಿಲ್ಲ, ಅವ್ರನ್ನ ಡೈರೆಕ್ಟ್ ಅರೆಸ್ಟ್ ಮಾಡಿದ್ದೀರಾ. ಇದು ದ್ವೇಷದ ರಾಜಕೀಯ ಅಂತ ಇವರು ಮಾಡ್ತಾ ಇರತಕ್ಕಂಥ ಆರೋಪ. ಬಿ ಜೆ ಪಿಯವರು ದ್ವೇಷದ ರಾಜಕಾರಣ ಅಂತ ಸಹಜವಾಗೇ ವಿಚಾರವಾಗಿ ಇವಾಗ ಆರೋಪ ಪ್ರತ್ಯಾರೋಪಗಳು ನಡೀತಾ ಇದೆ. ಅವರು ಭಾಳ ಕೀಳಾಗಿ ಒಬ್ಬ ಕಾರ್ಪೊರೇಟರ್ ಆಗಿದ್ದಂಥ ವ್ಯಕ್ತಿ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವರು ಮತ್ತು ಅವರ ಕಾಂಟ್ರಾಕ್ಟ್ರು ಅವರೆಲ್ಲ ಅವ್ರ ಬಗ್ಗೆ ಎಲ್ಲ ಭಾಳ ಕೀಳಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟಿನ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ತನಿಖೆ ಪ್ರಾರಂಭ ಆಗಿದೆ. 2 ದಿವಸ ಇವತ್ತು ಬೆಳಿಗ್ಗೆ ಪೊಲೀಸ್ನವರು ನ್ಯಾಯಾಧೀಶರ ಮುಂದೆ ಅವ್ರನ್ನ ಕರ್ಕೊಂಡೋಗಿ 2 ದಿವಸ ಕಸ್ಟಡಿಗೆ ತಗೊಂಡಿದ್ದಾರೆ. ಪೊಲೀಸ್ನವರು ತನಿಖೆ ಮಾಡ್ತಾರೆ. ಆನಂತರ ಏನಾಗುತ್ತೆ ನೋಡೋಣ. ಇಲ್ಲ ಅದಕ್ಕೇನೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಈಗ FSLಗೆ ಅವರ